ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸಂಕ್ರಾಂತಿ ಸ್ಪೆಷಲ್ಲಾಗಿ ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡೋದು ಹೇಳ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಮೊದಲಿಗೆ ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರಲ್ಲಿ 1 ಕಪ್ ಹೆಸರು ಬೇಳೆ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ 3-4 ಸಲ ತೊಳ್ಕೊಂಡು ಎತ್ಕೊಬಂದಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ, ಕುಕ್ಕರ್ ವಿಸಿಲ್ ಕೂಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಸ್ವೀಟ್ ಮಾಡೋದು. ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬ ರುಚಿ ಬರುತ್ತೆ. ಇದು ತುಪ್ಪ 1 ಸ್ಪೂನ್ ಹಾಕೋತಾ ಇದ್ದೀನಿ ಬೇಯೋಕ್ಕೆ. 3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ನಾನು. ಮತ್ತೊಂದು ಪ್ಯಾನಲ್ಲಿ ನಾನು ಬೆಲ್ಲ ಕರೆಸ್ಕೊತಾ ಇದ್ದೀನಿ. 2 ಕಪ್ ತೊಗೊಂಡಿದ್ದೀನಿ ನಾನು ಬೆಲ್ಲನ. ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕರೆಸ್ಕೊಳ್ಳೋಣ. ಇದು ತುಂಬ ಬೇಗ ಕರಗುತ್ತೆ ಇದು, ಯಾಕಂದರೆ ಇದು ಫುಲ್ ಮ್ಯಾಶ್ ಮಾಡಿದ್ದೀನಿ ಇದು ಬೆಲ್ಲನ. ತುಂಬ ಬೇಗ ಕರಗೋಗುತ್ತೆ. ಇದು ತುಂಬ ಈಸಿ ಕೂಡ ಇದು ಮನೆಗೆ ಮಾಡೋದು. ನೀವು ಮನೆಗೆ ಮಾಡ್ಕೊತೀನಿ, ತುಂಬ ರುಚಿ ಬರುತ್ತೆ ಇದು. ನೋಡಿ ಸೋಸ್ಕೊಳ್ಳೋಣ ಬೆಲ್ಲದಲ್ಲಿ. ಏನಾದ್ರು ಕಸ ಏನಾದ್ರು ಗಲೀಜು ಏನಾದ್ರು ಇದ್ದರೆ ತಗೊಳ್ಳೋಣ. ಅದು ನಾನು ಟೀ ಸೋಸೋದಲ್ಲಿ ಮಾಡ್ತಾಯಿದ್ದೀನಿ. ಕೆಲವೊಂದು ಬೆಲ್ಲದಲ್ಲಿ ತುಂಬ ಕಸ ಬರುತ್ತೆ ನೋಡಿ. ಈ ಬೆಲ್ಲದಲ್ಲಿ ಸ್ವಲ್ಪ ಬಂದಿದೆ. ಬೆಲ್ಲ ಕರೆಸೋವಾಗ ಇದು ಸೋಸ್ಕೊಳ್ಳಿ. ಮಣ್ಣು ಕಲ್ಲು ಗಲೀಜು ಎಲ್ಲ ಸೋಸ್ಕೊಂಡ್ರು ನಿಮಗೆ ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲ ಸಿಗಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತೊಂದು ಬಾಣಲೆಯಲ್ಲಿ 3 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಹಾಕ್ಕೊಂಡ್ರು ತುಂಬ ರುಚಿ ಬರುತ್ತೆ. ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲು ಎರಡಕ್ಕೂ ತುಪ್ಪ ಹಾಕ್ಕೊಂಡು ತುಂಬ ರುಚಿ ಬರುತ್ತೆ ಇದು ತುಪ್ಪ ಹಾಕ್ಕೊಂಡು ಮಾಡಿದ್ರೆ. ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಕೆಂಪು ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ನಾನು. ನಿಮ್ಮ ಮನೆಗೆ ಯಾವುದು ಇರುತ್ತೆ ಡ್ರೈ ಫ್ರೂಟ್ಸು ಅದು ಹಾಕ್ಕೊಂಡು ಮಾಡ್ಬೋದು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದೇ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ 1 ಕೊಬ್ಬರಿ ತೊಗೊಂಡಿದ್ದೀನಿ, ತುರ್ಕೊಂಡು 1 ಕಪ್ ತೊಗೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಇದು ತುಪ್ಪದಲ್ಲಿ ಸ್ವಲ್ಪ. ತುಂಬ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೀವು ಮನೆಗೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಬೆಲ್ ಐಕನ್ನ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ ನೋಡಿ. ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀನಲ್ಲ ಹೆಸರು ಬೇಳೆ ಮತ್ತು ಅನ್ನ, ಆ ಬೆಲ್ಲದ ನೀರನ್ನ ನಾನು ಹಾಕೋತಾ ಇದ್ದೀನಿ. ಇವಾಗ ಮೀಡಿಯಮಾಗಿ ಆಗಿದೆ ನೋಡಿ. ಅನ್ನನೂ ಮತ್ತು ಇದು ಹೆಸರು ಬೇಳೆನೂ ಮತ್ತು ಅಕ್ಕಿನ ಫುಲ್ ಪೇಸ್ಟು ಮಾಡ್ಕೊಂಡಿಲ್ಲ, ಫುಲ್ ಅಕ್ಕಿನೂ ಮಾಡ್ಕೊಂಡಿಲ್ಲ. ಮುದ್ದೆ ಥರ ಮಾಡ್ಕೊಂಡಿದ್ದೀನಿ. ತುಂಬ ರುಚಿ ಬರುತ್ತೆ. ನಾನು ತೊಗೊಂಡಿರೋದು ಡಿಪೋ ಅಕ್ಕಿದಲ್ಲಿ ಮಾಡ್ತಾಯಿದ್ದೀನಿ. ಡಿಪೋ ಅಕ್ಕಿದಲ್ಲಿ ಮಾಡಿದ್ರೆ ತುಂಬ ರುಚಿ ಬರುತ್ತೆ. ಪೊಂಗಲ್ಗೆಲ್ಲ ಡಿಪೋ ಅಕ್ಕಿನೇ ಸೂಟ್ ಆಗುತ್ತೆ ನೋಡಿ. ಅದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಕೊಬ್ಬರಿ ಅದೆಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗೋಗುತ್ತೆ. ಇಷ್ಟು ಕರೆಕ್ಟಾಗಿದೆ ನಿಮಗೆ. ತುಂಬ ಗಟ್ಟಿನೂ ಇಲ್ಲ, ನೀರು ಇಲ್ಲ. ಇದು ಕರೆಕ್ಟಾಗಿದೆ. ತಣ್ಣಗಾದ್ಮೇಲೆ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸಿಹಿ ಪೊಂಗಲ್ನ. ನೀವು ಮನೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಚಿಕ್ಕವರಿಂದ ದೊಡ್ಡವರವರೆಗೂ ಯಾರ್ಯಾರು ಸ್ವೀಟ್ ತಿನ್ನಲ್ಲ ಅವರೆಲ್ಲನೂ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ. ಇದನ್ನು ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು. ಇವಾಗ ನೆಕ್ಸ್ಟು ಖಾರ ಪೊಂಗಲ್ ಮಾಡೋದು ತೋರಿಸ್ಕೊಡ್ತೀನಿ ನಾನು. ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಹೆಸರು ಬೇಳೆನೂ ಮತ್ತು ಅಕ್ಕಿ ತೊಳ್ಕೊತಾ ಇದ್ದೀನಿ ನಾನು. 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು. ಹೆಸರು ಬೇಳೆ 1 ಗ್ಲಾಸು, ಅಕ್ಕಿ 1 ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ 3-4 ಸಲ ನೋಡಿ. ಇದನ್ನು ಡಿಪೋ ಅಕ್ಕಿದಲ್ಲಿ ಮಾಡ್ಕೊತಾ ಇದ್ದೀನಿ. ಡಿಪೋ ಅಕ್ಕಿ ಮಾಡಿದ್ರೆ ತುಂಬ ರುಚಿನೂ ಬರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಥರ ಆಗುತ್ತಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ತೊಳ್ಕೊಂಡು 3-4 ಸಲ ತೊಳ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೋತಾ ಇದ್ದೀನಿ. 3 ವಿಸಿಲ್ ಕೂಗಿಸ್ಕೊಳ್ಳೋಣ. ನೋಡಿ. ಮತ್ತು ಕಾಳು ಮೆಣಸು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಜೀರಿಗೆ 1 ಸ್ಪೂನು. ಇದು
ಜಚ್ಕೊಳ್ಳೋಣ, ಪೌಡ್ರ್ ಮಾಡ್ಕೊಳ್ಳೋಣ. ಇದು ತುಂಬ ಫುಲ್ಲು ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಬಾಯಿಗೆ ಸಿಗಬೇಕು, ಆವಾಗಲೇ ತುಂಬ ರುಚಿ ಬರುತ್ತೆ ಇದು. ನೋಡಿ ಕುಕ್ಕರಲ್ಲಿ 3 ವಿಸಿಲ್ ಕೂಗ್ಸಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅಕ್ಕಿನೂ ತುಂಬ ಉದ್ರೂ ಇಲ್ಲ, ತುಂಬ ಮುದ್ದೆನೂ ಇಲ್ಲ, ಮೀಡಿಯಮ್ ಆಗಿದೆ. ನೋಡಿ ಹಿಂಗೆ ಆಗಬೇಕು. ನಾನು ಮತ್ತೊಂದು ಬಾಣಲಿಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ 3 ಸ್ಪೂನು. ಸಿಹಿ ಪೊಂಗಲ್ಗೂ ಖಾರ ಪೊಂಗಲ್ಗೂ ತುಪ್ಪ ಹಾಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಅದು ಡಿಪೋ ಹಾಕಿದಲ್ಲಿ ಮಾಡಿದ್ರೂ ತುಂಬ ರುಚಿ ಬರುತ್ತೆ. ಮಾಡ್ಕೊಂಡು ತಿನ್ನಿ ನೀವು ಡಿಪೋ ಹಾಕಿದಲ್ಲಿ ಒಂದ್ಸಲಿ. ನೀವು ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ನೀವೇ ಹೇಳ್ತೀರಾ ಸೂಪರಾಗಿರುತ್ತೆ ಅಂತ ಕಮೆಂಟಲ್ಲಿ. ಕಾಳು ಮೆಣಸು ಮತ್ತು ಜೀರಿಗೆ ಜಚ್ಕೊಂಡಿರ್ತೀನಲ್ಲ, ಆ ಪೌಡ್ರ್ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 6. ನಿಮಗೆ ಖಾರ ಜಾಸ್ತಿ ಬೇಕು, ಯಾಕಂದರೆ ಪೆಪ್ಪರ್ ಹಾಕ್ಕೊಂಡಿದ್ದೀವಲ್ಲ, ಖಾರ ಮೀಡಿಯಮ್ ಆಗಿರುತ್ತೆ ಇದು. ಖಾರ ಜಾಸ್ತಿ ಅನ್ನೋರು 1-2 ಹಸಿಮೆಣ್ಸಿನ್ಕಾಯಿ ಎಕ್ಸ್ಟ್ರಾ ಹಾಕೋಬೋದು. ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಶುಂಠಿನ 1 ಇಂಚು ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸದು ಕಟ್ ಮಾಡ್ಕೋಬೋದು, ಅದು ಬಾಯಿಗೆಲ್ಲ ಸಿಗುತ್ತೆ ಅಂತ ತುರ್ಕೊಂಡಿದ್ದೀನಿ ನಾನು. ಗೋಡಂಬಿ ಹಾಕೋತಾ ಇದ್ದೀನಿ ನಾನು ಒಂದು ಬಟ್ಲಲ್ಲಿ. ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಇಲ್ಲ ಅಂದ್ರೂ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೋಬೋದು, ಆಪ್ಷನಲ್ ಅದು. ಅಂದರೆ ಕೊಬ್ಬರಿ ತುರಿ ಹಾಕ್ಕೊಂಡು ತುಂಬ ರುಚಿ ಬರುತ್ತೆ. ಅರಿಶಿನ ಹಾಕೋತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ ಫ್ರೈ ಆಗಿದೆ ಇದು, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬೇಯಿಸ್ಕೊಂಡಿರ್ತೀವಲ್ಲ ಹೆಸರುಬೇಳೆ ಮತ್ತು ಅಕ್ಕಿನ ಅದರೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬೇಗ ಅಂದರೆ ತುಂಬ ಬೇಗನೂ ಆಗುತ್ತೆ, ರುಚಿಯಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದೆಲ್ಲ ಲಾಸ್ಟ್ ಒಂದೊಂದು ಸಲ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದೇ ಸಲ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಇಕ್ಕೊಬಿಡ್ತಾರೆ. ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಇಷ್ಟಪಟ್ಟು ತಿಂತೀರಾ ನೀವು, ಯಾರೂ ಉಳಿಸಲ್ಲ ಒಂದು ಸ್ವಲ್ಪನೂ. ತುಂಬ ಮನೆ ತುಂಬ ಇದು ಜನಗಳಿದೆ, ಈ ಥರ ಮಾಡ್ಕೊಂಡು ಬ್ರೇಕ್ಫಾಸ್ಟ್ಗೆ, ಈ ಥರ ಹಬ್ಬದ ಟೈಮಲ್ಲಿ ಈ ಥರ ಮಾಡ್ಕೊಂಡು ಕೊಡಿ. ತುಂಬ ಇಷ್ಟಪಟ್ಟು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಬೇಗ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ರೆಡಿ ಮಾಡಿ ಆಗಿದೆ. ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಬೆಲ್ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ ಎಲ್ಲರೂ.